ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ನನ್ನ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವ್ರು ಎಷ್ಟಾದರೆ ಒಂದು ಲೈಕ್ ಕೊಡಿ. ಇವತ್ತು ಏನಪ್ಪ ಅಂದರೆ ಇವಾಗ ಫಾಲ್ಸ್ ಎಲ್ಲ ಮಾಮೂಲಿ ಸ್ಟಿಚಿಂಗ್ ಎಲ್ಲ ಮಾಡ್ಕೊತಾ ಇರ್ತೀವಿ. ನೀವು ಟೈಲರಿಂಗ್ ಕಲ್ತ ಮೇಲೆ ಎಮ್ಮಿಂಗ್ ಮಾಡೋದು ಕಲ್ತಿರಬೇಕು. ಯಾಕೆಂದರೆ ಕೆಲವರು ಎಮ್ಮಿಂಗ್ ಬೇಕು ಅಂತ ಕೇಳ್ತಾರೆ. ನೀವು ಅವಾಗ ಬರಲ್ಲ ಅನ್ನೋಕ್ಕಾಗಲ್ಲ, ಸ್ಟಿಚ್ ಮಾಡ್ಕೊಡ್ತೀವಿ ಅನ್ನೋಕ್ಕಲ್ಲ. ನಾನು ಎಷ್ಟೋ ಸಲ ಎಮ್ಮಿಂಗಿದು ಅವ್ರು ಕನ್ವಿನ್ಸ್ ಮಾಡಿ ಮಾಡೋದಾದರೆ ಮಾಡ್ಬೋದು. ಇಲ್ಲ ಅಂದರೆ ಎಮ್ಮಿಂಗ್ನೇ ಹಾಕ್ಕೊಡ್ಬೇಕಾಗುತ್ತೆ. ಒಬ್ರು ಒಪ್ಪಲ್ಲ, ಅವರು ಎಮ್ಮಿಂಗೇ ಬೇಕು ಅಂತಾರೆ. ನೀವೇನು ಮಾಡಿ ಅಂದರೆ ಎಮ್ಮಿಂಗ್ ಆದರೆ 20 ರೂಪೀಸ್ ಜಾಸ್ತಿ ತೊಗೊಳ್ಳಿ, ಸ್ಟಿಚಿಂಗ್ ಆದರೆ 20 ರೂಪೀಸ್ ಕಡಿಮೆ ತೊಗೊಳ್ಳಿ. ಹಂಗೆ ಮಾಡ್ಕೊಳ್ಳಿ, ಓಕೆನಾ. ಇವಾಗ ಒಂದು 100 ರೂಪೀಸ್ ತೊಗೋತೀವಿ ಅಂದರೆ ಎಮ್ಮಿಂಗಿಗೆ 100 ರೂಪೀಸ್ ತೊಗೊಳ್ಳಿ. ಎಮ್ಮಿಂಗ್ ಮಾಡಲ್ಲ ಅಂದರೆ 80 ರೂಪೀಸ್ ತೊಗೊಳ್ಳಿ ಸ್ಟಿಚಿಂಗಿಗೆ. ಆ ಥರ ಮಾಡ್ಕೊಳ್ಳಿ. ಅವಾಗ ನಿಮಗೂ ಹೆಲ್ಪ್ ಆಗುತ್ತೆ. ಆವಾಗ ನೀವು ಕೈಗೆ ಇದು ಕೆಲಸ ಕೊಟ್ಟು ಮಾಡೋದಕ್ಕೂ ಒಂದು ಹೆಲ್ಪ್ ಇರುತ್ತೆ. ಇಲ್ಲ ನಾವೆಲ್ಲ ಎಮ್ಮಿಂಗ್ ಹಾಕೋಕ್ಕೆ ಉಗ್ಸಾಕೋಕ್ಕೆ ಇಟ್ಕೊಂಡಿದ್ದೀವಿ, ಆದರೆ ಅವ್ರು ಇಲ್ಲ, ಇವಾಗ ಊರಿಗೆ ಟ್ರಿಪ್ ಹೋಗಿದ್ದಾರೆ. ಅದಕ್ಕೋಸ್ಕರ ಇವಾಗ ನಾನೇ ಮಾಡ್ತಾಯಿದ್ದೀನಿ, ಹಂಗೆ ತೋರಿಸ್ಕೊಡ್ತೀನಿ. ನೀವು ಇದನ್ನು ಕಲ್ತ್ಕೊಂಡಿದ್ರೆ ಟೈಲರಿಂಗ್ ಕಲಿಯೋರು ಪ್ರತಿಯೊಬ್ಬರು ಕಲ್ತಿರಲೇಬೇಕು. ಇವಾಗ ಬ್ಲೌಸ್ ಎಮ್ಮಿಂಗ್ ಆಗಲಿ, ಉಗ್ಸಾಗಲಿ ಪ್ರತಿಯೊಂದು ಕಲ್ತಿದ್ರೇ ಅಕಸ್ಮಾತ್ ಇವಾಗ ಅವ್ರು ಬಂದಿಲ್ಲ ಅಂದರೆ ಇವಾಗ ನಾವೇ ಮಾಡಬೇಕು. ಇವಾಗ ನಾವು ಮಾಡಲ್ಲ ಅಂದರೆ ಇನ್ನು ಯಾರ ಕೈಲಿ ಮಾಡ್ಸೋಕ್ಕಾಗುತ್ತೆ ಅಲ್ವಾ. ಇವಾಗ ನಾವು ಕಲ್ತಿರೋದ್ರಿಂದ ನಾವೇ ಮಾಡ್ಕೊಬೋದು. ಅವ್ರು ಬಂದಿಲ್ಲ ಅಂದರೂ ನಾವೇ ರೆಡಿ ಮಾಡಿ ಕೊಡ್ಬೋದು. ಒಬ್ರು ಅರ್ಜೆಂಟ್ ಇರುತ್ತೆ, ಅವಾಗ ಏನು ಮಾಡೋಕ್ಕಾಗುತ್ತೆ, ಅವಾಗ ನಾವೇ ಮಾಡ್ಕೊಡ್ಬೇಕು. ಅದಕ್ಕೋಸ್ಕರ ಎಮ್ಮಿಂಗ್ ಹಾಕೋದನ್ನು ತೋರಿಸ್ಕೊಡ್ತೀನಿ. ಮೊದಲು ಒಂದು ಕಡೆ ಸ್ಟಿಚ್ ಮಾಡ್ಕೊಂಡಿದ್ದೀನಿ, ಮಾಮೂಲಿ 1/4 ಮೀಟ್ರ್ ಬಿಟ್ಟು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಈ ಕಡೆ ಒಂದು ಸೈಡು, ಈ ಕಡೆ ಒಂದು ಸೈಡ್ ಮಾತ್ರ ಈ ಥರ ಬಿಟ್ಟಿದ್ದೀನಿ. ಮತ್ತು ಇಲ್ಲಿಗೆ ಪಿನ್ ಹಾಕ್ಕೊಂಡಿದ್ದೀನಿ. ಈ ರೀತಿ ಅಲ್ಲಲ್ಲೊಂದು ಈ ಥರ ಗುಂಡು ಪಿನ್ ಹಾಕ್ಕೊಂಡಿದ್ದೀನಿ ನೋಡಿ. ಅಷ್ಟು ದೂರಕ್ಕೆ ಒಂದೊಂದು ಗುಂಡು ಪಿನ್ ಹಾಕ್ಕೊಂಡಿದ್ದೀನಿ. ಯಾವುದೇ ಆದರೂ ಈ ಥರ ಹಾಕ್ಕೊಂಡ್ರೆ ನಿಮಗೆ ಈಸಿಯಾಗಿರುತ್ತೆ, ಎಮ್ಮಿಂಗ್ ಮಾಡ್ಕೊಳ್ಳೋದಕ್ಕೆ ಈಸಿಯಾಗಿರುತ್ತೆ. ಈ ಥರ ಮಾಡೋದ್ರಿಂದ ಈಸಿಯಾಗಿ ಎಮ್ಮಿಂಗ್ ಮಾಡ್ಕೋಬೋದು, ಓಕೆನಾ. ಇವಾಗ ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು, ಈ ಕಡೆಯಿಂದ. ಇವಾಗ ಇಲ್ಲಿಂದ ಈ ಸೂಜಿನ ಹಿಂಗೆ ಒಳಗಡೆಯಿಂದ ತೊಗೊಳ್ಳಿ, ನಾಟ್ ಹಾಕ್ಕೊಳ್ಳಿ. ನಿಮಗೆ ಜಾಸ್ತಿ ಎಳೆಯೋಕ್ಕಾಗಲ್ಲ ಅಂದರೆ ಒಂದು ಸ್ವಲ್ಪ ಕಮ್ಮಿನೇ ತೊಗೊಳ್ಳಿ, ಉದ್ದ ಜಾಸ್ತಿ ತೊಗೋಬೇಡಿ. ಇವಾಗ ಇದನ್ನು ಈ ರೀತಿ ತೊಗೊಂಡು ಫಸ್ಟ್ಗೆ ಇಲ್ಲಿ ನಾಟ್ ಹಾಕ್ಕೊಳ್ಳಿ, ಓಕೆನಾ. ಸ್ಟಾರ್ಟ್ ಮಾಡಿದಾಗ ಒಂದು ನಾಟ್ ಹಾಕಿ ಈ ರೀತಿ. ಇವಾಗ ಇಲ್ಲಿಂದ ಒಂದು ಪಾಯಿಂಟ್ ಅಷ್ಟೇ, ಹಿಂಗೆ ಎರಡು ಕೆಳಗಡೆ ಕಾಣಿಸ್ಬಾರ್ದು ಸ್ಟಿಚ್ಚು, ಆ ಥರ ತೊಗೋಬೇಕಾಗುತ್ತೆ. ಈ ರೀತಿ ನೋಡಿ. ಇದರಲ್ಲಿ ಇನ್ನೂ ಒಂಥರ ಎಮ್ಮಿಂಗ್ ಮಾಡ್ತಾರೆ. ಎಮ್ಮಿಂಗ್ ಅಂದರೆ ಬ್ಲೌಸ್ ಮಾಡ್ತೀವಲ್ಲ, ಆ ಥರನೂ ಮಾಡ್ಬೋದು. ಈ ಥರದ್ದು ಇಲ್ಲಿ ಡಾಟ್ ಥರ ಇದೆಯಲ್ಲ, ಇಲ್ಲಿ ದಾರ ಕಾಣಿಸ್ಬಾರ್ದು, ಒಂದೊಂದು ಚೂರು ಕಾಣಿಸ್ಬೇಕು. ಆ ಥರ ನಾವು ಎಮ್ಮಿಂಗ್ ಮಾಡಬೇಕಾಗುತ್ತೆ. ಜಾಸ್ತಿ ಕಾಣಿಸಿದ್ರೆ ಇದು ಮಾಡ್ತಾರೆ, ಕಾಣಿಸ್ಬಾರ್ದು ಅಂತಲೇ ಸ್ಟಿಚ್ ಮಾಡೋದು. ಆದರೆ ಒಂಚೂರು ಕಾಣಿಸ್ಲೇಬೇಕು, ಇಲ್ಲಾಂದರೆ ಬಟ್ಟೆನೇ ಇಟ್ಕೊಳ್ಳಲ್ವಲ್ಲ ಅಲ್ವಾ. ಕೆಳಗಡೆ ಕಾಣಿಸಿದ್ರೇ ನಮಗೆ ಬಟ್ಟೆ ಲಾಕ್ ಆಗೋದು, ಇಲ್ಲಾಂದರೆ ಆಗಲ್ಲ. ಹಂಗನ್ಬಿಟ್ಟು ಜಾಸ್ತಿ ತೆಗಿಬಾರ್ದು, ಸ್ವಲ್ಪ ಒಂದೊಂದು ಪಾಯಿಂಟ್ ಅಷ್ಟೇ ಹಿಂಗೆ ತೊಗೋಬೇಕಾಗುತ್ತೆ, ಓಕೆನಾ. ನೀವು ಜಾಸ್ತಿ ಹಿಂಗೆ ಹಾಕ್ಕೊಂಡು ತೆಗಿತೀವಿ ಅಂದರೆ ತೆಗಿಬೋದು, ಆದರೆ ಗಂಟಾಗ್ಬಿಡುತ್ತೆ ದಾರ. ಹಂಗಾಗಿ ನೋಡಿಕೊಂಡು ಹೇಳಿ, ಓಕೆನಾ. ನೋಡಿ ಈ ರೀತಿ ಬರುತ್ತೆ. ಈ ರೀತಿ ಎಮ್ಮಿಂಗ್ ಮಾಡ್ಕೊಳ್ಳೋದು ತುಂಬಾ ಈಸಿಯಾಗಿ ಮಾಡ್ಬೋದು, ತೊಂದರೆ ಏನಿಲ್ಲ. ಅಂದರೆ ಟೈಲರಿಂಗ್ ಮಾಡೋರು ಪ್ರತಿಯೊಬ್ಬರು ಇದನ್ನು ಕಲ್ತಿರಲೇಬೇಕು, ಓಕೆನಾ. ಕೆಲವೊಬ್ಬರು ಕಸ್ಟಮರ್ಸು ಬೇಕೇ ಬೇಕು ಅಂತಾರೆ. ಆವಾಗ ನೀವು ಆಗಲ್ಲ, ನಾವು ಎಮ್ಮಿಂಗ್ ಮಾಡೋಕ್ಕಾಗಲ್ಲ, ಬರೀ ಸ್ಟಿಚಿಂಗೇ ಮಾಡ್ತೀವಿ ಅನ್ನೋಕ್ಕಾಗಲ್ಲ. ಅಕಸ್ಮಾತ್ ಅವರು ಕನ್ವಿನ್ಸ್ ಮಾಡಿದಾಗ ಒಪ್ಕೊಂಡ್ರೆ ಪರವಾಗಿಲ್ಲ, ಮಾಡಿಕೊಡಿ. ಇಲ್ಲ ಅಂದರೆ ಎಮ್ಮಿಂಗ್ ಮಾಡಿಕೊಡ್ಲೇಬೇಕಾಗುತ್ತೆ, ಓಕೆ. ನಮ್ಮ ಕಡೆ ಅಂತೂ ಬಂದೇ ಬರ್ತಾರೆ ಒಂದಷ್ಟು ಜನ, ಎಮ್ಮಿಂಗ್ ಮಾಡಲೇಬೇಕು, ಸ್ಟಿಚಿಂಗು ಅಂದರೆ ಬೇಡ ಅಂತಾರೆ. ಅದಕ್ಕೋಸ್ಕರ ನಾನು ಎಮ್ಮಿಂಗ್ನು ಮಾಡಿಸ್ತೀನಿ. ಕೆಲವೊಬ್ಬರು ಸ್ಟಿಚಿಂಗೇ ಬೇಕು ಅಂತ ಕೇಳ್ತಾರೆ, ಹಾಗಾಗಿ ಅಂಥವ್ರದವ್ರಿಗೂ ಆ ರೀತಿಯೂ ಮಾಡ್ಬೋದು, ತೊಂದರೆ ಏನಿಲ್ಲ, ಓಕೆನಾ. ನೋಡಿ ಈ ರೀತಿ ಒಂದೊಂದು ಪಾಯಿಂಟ್ಗೆ ಇದನ್ನು ಎಳ್ಕೊಂಡು ಇದು ಮಾಡ್ಕೊಳ್ಳಿ. ನೋಡಿ ಹಿಂಗೆ ಗಂಟಾಗ್ಬಿಡುತ್ತೆ, ನಿಧಾನಕ್ಕೆ ಎಳ್ಕೊಬೇಕಾಗುತ್ತೆ, ಓಕೆನಾ. ನೋಡಿ ಈ ರೀತಿ ನಿಧಾನಕ್ಕೆ ಎಳ್ಕೊಳ್ಳಿ. ಎಳ್ಕೊಂಡು ಇದನ್ನು ಸರಿ ಮಾಡ್ಕೊಳ್ಳಿ. ಇದು ಹಿಂಗೆ ಬಿಟ್ಬಿಟ್ರೆ ಇಲ್ಲ ಸುಕ್ಕಾಗ್ಬಿಡುತ್ತೆ, ನಿಮಗೆ ಕೆಳಗಡೆ ಸುಕ್ಕು ಬಂದುಬಿಡುತ್ತೆ. ನೀವು ಹಿಂಗೆ ಎಳ್ಕೊಬೇಕು, ಹಿಂಗೆ ಎಳ್ಕೊಂಡು ಸ್ಟಿಚ್ ಮಾಡ್ಕೊತ ಬರಬೇಕು, ಓಕೆನಾ. ಎಮ್ಮಿಂಗ್ ಮಾಡ್ತಾ ಬರಬೇಕು ನೋಡಿ ಈ ರೀತಿ, ಓಕೆನಾ. ಜಾಸ್ತಿ ದೂರ ಮಾಡಬೇಡಿ, ಹತ್ತತ್ರನೇ ಮಾಡಿ. ಹತ್ತತ್ರ ಮಾಡಿದಷ್ಟು ನಿಮಗೆ ನೀಟಾಗಿ ಫಿನಿಶಿಂಗ್ ಇರುತ್ತೆ. ದೂರ ಮಾಡೋಷ್ಟು ಗ್ಯಾಪ್ ಉಳ್ಕೊಂಬಿಡುತ್ತೆ, ಗ್ಯಾಪ್ ಬಂದುಬಿಡುತ್ತೆ, ಒಂಥರ ಚೆನ್ನಾಗಿ ಕಾಣಿಸಲ್ಲ. ಜಾಸ್ತಿ ಓಪನ್ ಬರುತ್ತೆ ಇದು ಫಾಲ್ಸು, ಅದಕ್ಕೋಸ್ಕರ ಹತ್ತತ್ರಕ್ಕೆ ಮಾಡಿ, ತೊಂದರೆ ಏನಿಲ್ಲ, ಓಕೆನಾ. ಈ ರೀತಿ ಮಾಡ್ಕೊಂಡು ಹೋಗೋದು. ನೀವು ಕೆಲವೊಬ್ಬರು ಫಾಲ್ಸ್ ಇವಾಗ ನಾನು ಹೇಳ್ದಂಗೆ ಒಬ್ಬರು ಎಮ್ಮಿಂಗ್ ಆದರೆ ಕಮ್ಮಿ ಕೊಡ್ತೀನಿ ಅನ್ನೋರಿಗೆ ನೀವು ಒಂದು 20 ರೂಪಾಯಿ ಜಾಸ್ತಿನೇ ತೊಗೋಬೋದು. ಅವ್ರು ಬೇಕೇ ಬೇಕು ಅಂತ ಅಂದಾಗ ಇದು ಜಾಸ್ತಿ ಆಗುತ್ತೆ, ಬೇಕು ಅಂದರೆ ಮಾಡಿಕೊಡ್ತೀವಿ ಅಂತೇಳಿ ಮಾಡ್ಕೊಡ್ಬೋದು. ಒಟ್ಟಿನಲ್ಲಿ ಟೈಲರಿಂಗ್ ಕಲಿಯೋರು ಇದು ಎಮ್ಮಿಂಗ್ ಉಗ್ಸಾಕೋದೆಲ್ಲ ಕಲ್ತಿರಬೇಕು, ಓಕೆನಾ. ಇವಾಗ ಒಬ್ರು ಇಲ್ಲ ಅಂದಾಗ ನಮ್ಮ ಕೆಲಸ ನಾವೇ ಮಾಡ್ಕೊಳ್ಳೋ ಥರ ಇರಬೇಕು. ಒಂದಿಷ್ಟು ದೂರ ಆಯ್ತಲ್ಲೋ, ಇಲ್ಲೊಂದು ನಾಟ್ ಹಾಕ್ಕೊಳ್ಳಿ, ಯಾಕೆಂದರೆ ಅಲ್ಲಲ್ಲೇ ಒಂದೊಂದು ನಾಟ್ ಹಾಕೋಬೇಕು. ಒಂದು ಅಷ್ಟು ದೂರ ಆಗ್ತಿದ್ದಂಗೆ ಈ ರೀತಿ ಒಂದೊಂದು ನಾಟ್ ಹಾಕ್ಕೊಳ್ಳಿ, ಓಕೆನಾ. ಈ ರೀತಿ ಮಾಡಾದ್ಮೇಲೆ ಮತ್ತೆ ಹಿಂಗೆ ಮಾಡ್ಕೊಂಡು ಹೋಗಬೇಕು.
ನಾನು ಆಲ್ರೆಡಿ ಪಿನ್ ಹಾಕಿರೋದ್ರಿಂದ ಅದೇನೋ ಅಷ್ಟು ಇದಾಗಲ್ಲ, ಸುಕ್ಕೇನಾಗಲ್ಲ. ಆಮೇಲೆ ಇದು ಬಟ್ಟೆ ಸ್ವಲ್ಪ ಇದಾಗಿದೆ, ಸ್ಮೂತಾಗಿರೋದ್ರಿಂದ ಇದು ಜಾರ ಥರ ಇಲ್ಲ, ಇದು ಕಾಟನ್ ಥರನೇ ಇದೆ. ಹಾಗಾಗಿ ಹಾಕೊಂಡು ಹೋಗ್ಬೋದು ಈ ರೀತಿ. ಓಕೆನಾ? ಈ ರೀತಿ ಫಿನಿಶಿಂಗ್ ಬರುತ್ತೆ ನೋಡಿ. ಒಂಚೂರು ಸ್ಟಿಚ್ ಹಾಕಿರೋದು ಕಾಣಿಸೋದೇ ಇಲ್ಲ. ಓಕೆನಾ? ಈ ರೀತಿ ಬರಬೇಕು. ಕಾಣಿಸ್ತಾ ಇದೆಯಾ? ಈ ರೀತಿ ಕಾಣಿಸ್ತಾ ಇಲ್ಲ, ಅದೇ ಕಲರ್ ಆಗಿರೋದ್ರಿಂದ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಓಕೆನಾ? ಈ ರೀತಿನೇ ಎಲ್ಲನೂ ಈ ರೀತಿ ಹಾಕ್ಕೊಳ್ಳಿ, ಹತ್ತತ್ರಕ್ಕೆ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಹೇಳ್ದಂಗೆ ಮಿಷಿನಲ್ಲಿ ಹಾಕಿದ್ರೆ ಸ್ವಲ್ಪ ಕಮ್ಮಿ ತೊಗೊಳ್ಳಿ, ಈ ಕೈಯಲ್ಲಿ ಹಾಕ್ತೀವಿ ಅಂದರೆ ಸ್ವಲ್ಪ ಜಾಸ್ತಿ ತೊಗೊಳ್ಳಿ ಅಮೌಂಟ್ನ. ಓಕೆನಾ? ಮೊದಲೇ ಹೇಳ್ಬಿಡಿ ಕೈಯಲ್ಲಿ ಹಾಕಿದ್ರೆ ಎಷ್ಟು, ಮಿಷಿನಲ್ಲಿ ಹಾಕಿದ್ರೆ ಎಷ್ಟು ಅಂದರೆ, ಆವಾಗ ಕೈಯಲ್ಲೇ ಏನಾರು ಬೇಡ ಅನ್ನೋರು ಮಿಷಿನಲ್ಲಿ ಹಾಕಿದ್ರೆ ನಮಗೂ ಕೆಲಸನೂ ಕಡಿಮೆ ಆಗುತ್ತೆ. ಓಕೆನಾ? ಒಟ್ಟಲ್ಲಿ ಇದನ್ನು ಕಲ್ತಿದ್ರೆ ಒಳ್ಳೆಯದು. ಓಕೆನಾ? ಎಮ್ಮಿಂಗ್ ಅಂತೂ ಕಲ್ತಿರಲೇಬೇಕು. ಬ್ಲೌಸ್ಗೂ ಎಮ್ಮಿಂಗ್ ಮಾಡಬೇಕು, ಈ ಥರ ಫಾಲ್ಸ್ಗೂ ಎಮ್ಮಿಂಗ್ ಮಾಡಬೇಕಲ್ವ, ಅದಕ್ಕೋಸ್ಕರ ಈ ರೀತಿ ಟ್ರೈ ಮಾಡಿ ಫ್ರೆಂಡ್ಸ್. ಈಗಿನ ಬಿಗಿನರ್ಸ್ ಆದರೆ ಇದು ಕಲೀಲೇಬೇಕು, ಕಲ್ತ್ಕೊಳ್ಳಿ. ಟೈಲರಿಂಗ್ ಜೊತೆಗೆ ಬೇಕೇ ಬೇಕು ಈ ವಿದ್ಯೆ. ಕಲಿತ್ರೆ ತುಂಬಾ ಒಳ್ಳೆಯದು. ಹಾಗಾಗಿ ಎಮ್ಮಿಂಗು, ಉಕ್ಸ್ ಹಾಕೋದು ಎಲ್ಲನೂ ಕಲ್ತಿರ್ಬೇಕಾಗುತ್ತೆ. ಓಕೆನಾ? ಒಂದು ಕಲಿತೀವಿ ಒಂದು ಬೇಡ ಅನ್ನೋಕ್ಕಾಗಲ್ಲ, ಎಲ್ಲನೂ ಕಲ್ತ್ಕೊಂಡಿದ್ರೆ ತುಂಬಾ ಒಳ್ಳೆಯದು. ಇವಾಗ ಅವ್ರು ಎಮ್ಮಿಂಗ್ ಉಕ್ಸ್ ಹಾಕೋರು ಬಂದಿಲ್ಲ ಅಂದಾಗ ಇವಾಗ ನಾವೇ ಹಾಕಿ ಕೊಡ್ಬೋದು, ತೊಂದರೆ ಏನಿಲ್ಲ. ಇಲ್ಲಾಂದರೆ ಅವ್ರನ್ನೇ ಕಾಯಬೇಕು, ಇಲ್ಲ ಇನ್ಯಾರಾದರೂ ಹಾಕೋರು ಇದ್ರೆ ಹುಡ್ಕೊಂಡು ಕಾಯಬೇಕಾಗುತ್ತೆ. ಅದ್ರ ಬದಲು ಇವಾಗ ನಾವೇ ಹಾಕಿದರೆ ಒಂದು 5 ನಿಮಿಷ ಕೂತ್ಕೊಂಡು ಮುಗಿಸ್ಬಿಡ್ಬೋದಲ್ವ. ಹಾಗಾಗಿ ನೀವು ಆ ಥರ ಕಲ್ತ್ಕೊಳ್ಳಿ, ಎಲ್ಲ ವಿದ್ಯೆನೂ ಕಲ್ತ್ಕೊಳ್ಳಿ, ಸಮಯದಲ್ಲಿ ಉಪಯೋಗ ಆಗುತ್ತೆ. ಓಕೆನಾ ಫ್ರೆಂಡ್ಸ್? ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ನೋಡಿ ಈ ರೀತಿ ಫಿನಿಶಿಂಗ್ ಅಂತೂ ಸೂಪರಾಗಿ ಬಂದಿರುತ್ತೆ. ನೀಟಾಗಿ ಅಲ್ಲಲ್ಲೊಂದು ಪಿನ್ ಹಾಕ್ಕೊಂಡಿರ್ತೀವಿ, ಅದೆಲ್ಲ ತೆಗೆದುಬಿಟ್ಟು ಆಮೇಲೆ ಇದು ಮಾಡ್ಕೊಳ್ಳಿ. ಈ ರೀತಿ ನೋಡಿ ಎಷ್ಟು ನೀಟಾಗಿ ಬಂದಿದೆ. ಒಂಚೂರು ಸುಕ್ಕಿರಲ್ಲ, ಪಿನ್ನಗಳು ಹಾಕ್ಕೊಳ್ಳೋದ್ರಿಂದ ನೀಟಾಗಿ ಬರುತ್ತೆ. ಓಕೆನಾ? ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.